ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನು ಆಲ್ರೆಡಿ ಹುಬ್ಳಿಗೆ ರೀಚ್ ಆದೆ. ಫಸ್ಟು ಈ ಥರ ಡೋರಲ್ಲಿ ನಿಂತ್ಕೊಂಡು ಈ ಥರ ನೋಡ್ತಾ ಇರೋದು. ಸೊ ಆಗತ್ತೆ ನಿಂತಾ ಇದ್ದೀನಿ. ಇಲ್ಲಿ ಕಾಣ್ತಾ ಇದೆಯಲ್ಲ, ಇದೆಲ್ಲ ಏನು ಹೆಸರು ಕಾಳು ಅಲ್ಲ ಅನಿಸುತ್ತೆ. ಏನಕ್ಕೆ ಇಷ್ಟೋ ಬರೀ ಹೆಸರು ಕಾಳನ್ನ ಹಾಕ್ಬಿಟ್ಟಿದ್ದಾರಲ್ಲ. ಮೇಂಟೆನೆನ್ಸ್ ಕಡಿಮೆ ಅಂತನಾ? ಅಂದರೆ ಈ ಕಡೆ ಬೆಳೆ ಮಾಡೋದಿಲ್ಲ ಕಡೆ. ಈಗ ನಮ್ಮ ಕಡೆ ಹಿಂಗೆ ಜಾಸ್ತಿ ಏನು ಹೊಗೆ ಸೊಪ್ಪು ಭತ್ತ ಮಾಡ್ತೀವಿ, ಹೆಂಗಿಲ್ಲ ಈ ಕಡೆ ಅಂದರೆ ಬ್ಲ್ಯಾಕ್ ಮಣ್ಣಿಗೆ ಬೇಗ ಸೂಟಬಲ್ ಆಗೋದು ಅದು ಅನಿಸುತ್ತೆ. ಮತ್ತು ಸಾಸಿವೆನೂ ಹಾಕಿರಂಗಿದ್ದಾರಲ್ವಾ ಮಿಡಲ್ ಫ್ರೆಂಡ್ಸ್. 6:15ಕ್ಕೆ ರೀಚ್ ಆಗ್ತಾ ಇದ್ದೀವಿ. ಇನ್ನು 5 ನಿಮಿಷ ಇದೆ ಲ್ಯಾಂಡ್ ಆಗೋದಕ್ಕೆ. ಎದ್ದಿದ್ದೀವಿ ರೀಚ್ ಆಗೋದಕ್ಕೆ. ನಾನಂತೂ ನಿದ್ದೆ ಮಾಡಿಲ್ಲ ಫ್ರೆಂಡ್ಸ್. ಆಗತ್ತಂತೂ ನೀಟಾಗಿ ನಿದ್ದೆ ಮಾಡಿದ್ರು, ನಾನಂತೂ ನಿದ್ದೆ ಮಾಡಿಲ್ಲ. ಹೋಗಿ ಕೆಲಸ ಎಲ್ಲ ಮುಗಿಸಿ, ಬಟ್ ಹ್ಯಾಂಗ್ ಓವರ್ ಏನಿಲ್ಲ ಕಣ. ನಾವು ಫಸ್ಟೇನೆ ಬ್ಯಾಗೆಲ್ಲ ಜಾಸ್ತಿ ಇತ್ತಲ್ಲ ಲಗೇಜು, ಸೊ ಫಸ್ಟ್ ಇಳಿಸ್ಕೊಂಬಿಡೋಣ ಅಂತ ಅಂದ್ಬಿಟ್ಟು ನಾವು ರೆಡಿಯಾಗಿ ನಿಂತಿದ್ವಿ. ನಮ್ಮ ಹಿಂದೆನೂ ಕೂಡ ಸುಮಾರು ಜನ ಕ್ಯೂವಲ್ಲಿ ನಿಂತಿದ್ರು ಇಳಿಯೋಣ ಅಂತ. ಬಟ್ ನಾವು ಲಗೇಜ್ನೇ ಮುಂದೆ ಇಟ್ಕೊಂಡು ಫಸ್ಟ್ ಇಳಿಸ್ಕೊಂಬಿಡೋಣ ಅಂತ, ಯಾಕೆಂದರೆ ಟ್ರೈನ್ ಏನಾದ್ರು ಹೊರಟ್ರೆ ಅಂತ. ಸೊ ಹಾಗಾಗಿ ವೆಯ್ಟ್ ಮಾಡ್ತಾ ಇದ್ವಿ ಟ್ರೈನ್ ಇಳಿಯೋದು. ಬೆಳಗಿನ ಜಾವ 6:15 ನೋಡಿ ನನ್ನ ಮುಖದಲ್ಲಿ ಹೆಂಗೆ ಅದು ಸ್ವಲ್ಪ ಫ್ರೆಶ್ನೆಸ್ಸೇ ಇಲ್ಲ. ಸೊ ಹುಬ್ಳಿ ಕಾಲಿಟ್ಟೆ. ಹುಬ್ಳಿಯಿಂದ ನನಗೆ ಒಳ್ಳೇದಾಗಲಿ, ನನ್ನಿಂದ ಹುಬ್ಳಿಗೆ ಒಳ್ಳೇದಾಗಲಿ. ಆ್ಯಂಡ್ ಇಲ್ಲಿಂದ ಒಳ್ಳೆ ನಮಗೆ ಯಶಸ್ಸು ಸಿಗಲಿ, ನಾನು ಅಂದ್ಕೊಂಡ್ಬಂದಿರೋದೆಲ್ಲ ಆಗಲಿ ಅಂತ ರೈಲ್ವೆ ಸ್ಟೇಷನ್ಗೆ ಬಂದೆ. ಇನ್ಮೇಲಿಂದ ಹುಬ್ಳಿ ನೀರು ಅನ್ನ ರೂಢ. ಸೊ ಹೆವಿ ಲಗೇಜ್ ಇತ್ತು. ಸೊ ನಮ್ಮ ಹತ್ರ ಒಂದು ಕಿಟ್ ಬ್ಯಾಗ್ ಇತ್ತು, ಅದಕ್ಕೋಸ್ಕರ ಅದ್ರ ಮೇಲೆ ಇಡು ಅಂದರು. ಪಾಪ ನನಗೇನು ಕೊಟ್ಟಿಲ್ಲ ಫ್ರೆಂಡ್ಸ್, ಇದು ಒಂದೇ ಒಂದು ಬ್ಯಾಗು. ಇಲ್ಲೆಲ್ಲ ಮಲಗೆ ಇದ್ದಾರೆ, ಯಾಕೆ ಅಂತ ಗೊತ್ತಿಲ್ಲ. ಏನಕ್ಕೆ ಮಲಗಿದ್ದಾರೆ ಅಂತ, ಎಲ್ಲೋ ಮಿಡ್ ನೈಟ್ ರೀಚ್ ಆಗಿರುತ್ತಾರೆ, ಅದಕ್ಕೆ ಮಲಗಿದ್ದಾರೆ. ಹಿಡ್ಕೊಳ್ಳ ಹುಷಾರು. ಅದರೊಳಗೆ ಪಾತ್ರೆ ಇದೆ ಫ್ರೆಂಡ್ಸ್. ಅದು ಏನಾಗ್ಬಿಟ್ಟಿದೆ ಅಂದರೆ, ಆ ಬ್ಯಾಗು ಸ್ವಲ್ಪ ಅದು 60 ರೂಪಾಯಿ ಕೊಟ್ಟು ತಂದಿದ್ದು ನಮಗೆ. ದೊಡ್ಡ ಬ್ಯಾಗ್ ಬೇಕು ಅಂತ, ಅಲ್ಲಿ ಸ್ಕೈ ಬ್ಲೂ ಕಲರ್ ಬ್ಯಾಗು. ಅದು ಸ್ವಲ್ಪ ತಟ್ಟೆ ಅಮ್ಕಿ ಹರಿದೋಗ್ಬಿಟ್ಟಿದೆ. ಅದೇನಾಗುತ್ತೆ ಅಂದರೆ, ಒಂದೇ ಸಲ ಪರ್ರಂತ ಹರಿದೋದ್ರೆ ಏನಾಗುತ್ತೆ ಹೇಳಿ, ಎಲ್ಲ ತಪ್ಪಲೆ ಚಮಚ ಲೋಟ ಎಲ್ಲ ಇದೆ, ಎಲ್ಲ ಅಂತ ಹಾರೋಗುತ್ತೆ. ಆಮೇಲೆ ನಾವು ಪಾತ್ರೆಗಳನ್ನ ಹಾಯ್ಕೊಂಡು ಕೂತ್ಕೋಬೇಕಾಗುತ್ತೆ. ಅದಕ್ಕೋಸ್ಕರ ಅವ್ರು ನನ್ನನ್ನು ಬಿಟ್ಟೆ ಹೋಗ್ತಿದ್ದಾರೆ ನೋಡಿ ಪಾಪಜ್ಜಿ. ಕೊಡಮ್ಮ, ನಾನು ಇಟ್ಕೋತೀನಿ ಇದನ್ನು. ಆ್ಯಂಡ್ ಅಲ್ಲಿಂದ ಬಂದು ಒಂದು 5 ಮಿನಿಟ್ ವೆಯ್ಟ್ ಮಾಡಿದ್ವಿ. ಅಲ್ಲಿಂದ ಬಂದು ಸ್ವಾಗತ ಅವ್ರ ಕಾರ್ ತಂದರು, ಅವ್ರ ಫ್ರೆಂಡು. ಅಲ್ಲಿಂದ ನಾವು ಹೊರಟ್ವಿ. ಫಸ್ಟ್ ಮನೆಯೊಳಗೆ ಬಂದು ಮನೆಯೆಲ್ಲ ನೀಟಾಗಿ ಕ್ಲೀನ್ ಮಾಡಿದ್ವಿ. ಮನೆಯೆಲ್ಲ ಕ್ಲೀನ್ ಮಾಡಿದ್ಮೇಲೆ ಈಗ ಹಾಲು ಉಗ್ಸ್ಬೇಕು. ಯಾಕಂದರೆ ಇವಳು ಬಂದಿದ್ದಾಳೆ. ಈಗ ಇನ್ನೊಂದ್ಸಲ ಹಾಲು ಉಗ್ಸಿ ಮನೆ ಪೂಜೆ ಮಾಡೋಣ ಅಂತ ಜಸ್ಟ್ ರೆಡಿ ಆದವು. ಎಲ್ಲ ಸ್ನಾನ ಮಾಡಿ ರೆಡಿ ಆಗಿದ್ವಿ. ಈಗ ಜಸ್ಟ್ ಹೊರಗಡೆ ಹೋಗಿ ಪೂಜೆ ಸಾಮಾನು ತೊಗೊಂಡು ಹಂಗೆ ತಿಂಡಿ ಪಾರ್ಸಲ್ ತೊಗೊಂಡು ಬರಬೇಕು. ಆಯ್ತಾನೆ ರೆಡಿ ಬಾ. ಎಷ್ಟೊತ್ತಂತ ರೆಡಿ ಐತಿಯಾ? ಹಾಂ ಹಾಯ್ ಫ್ರೆಂಡ್ಸ್, ಬಂದಾಗಿಂದ ವ್ಲಾಗ್ ಕಂಟಿನ್ಯೂ ಮಾಡಲೇ ಇಲ್ಲ. ಆ್ಯಕ್ಚುಲಿ ಬಂದು ರೆಡಿಯಾಗಿ ಮನೆಯೆಲ್ಲ ಕ್ಲೀನ್ ಮಾಡಿ ಇವಾಗ ಹೊರಟ್ವಿ ಆಚೆಗೆ. ಪೂಜೆ ಸಾಮಾನು ತಂದು ಹಾಲು ಉಗ್ಸೋಣ ಅಂತ. ಸೊ ಆಚೆ ಎಲ್ಲ ಫುಲ್ಲು ಬಿಸಿಲು ಮುಖಕ್ಕೆ ಹೊಡಿತೈತೆ. ಆಚೆ ಎಲ್ಲ ಫುಲ್ಲು ಕ್ಲೀನ್ ಮಾಡಿದ್ವಿ. ಆಚೆ ಎಲ್ಲ ನೀಟಾಗಿ ಕ್ಲೀನ್ ಮಾಡಿ, ಊರಿಂದನೇ ಎಮರ್ಜೆನ್ಸಿಗೆ ರಂಗೋಲೆ ಸಿಗಲ್ಲ ಅಂತ ಹೇಳಿ ಊರಿಂದನೇ ರಂಗೋಲೆ ತಂದು ಸಿಂಪಲಾಗೆ ರಂಗೋಲೆ ಬಿಟ್ಟಿದ್ದೀನಿ. ಏನೋ ಫ್ಲವರ್ ಬಿಡೋಕೆ ಹೋದೆ, ಅದೇನೇನೋ ಆಗೋಯ್ತು. ಸೊ ನೀಟಾಗಿ ಇಲ್ಲೆಲ್ಲ ನೀರು ಹಾಗಾಗಿ ನಿಂತಿದೆ. ಬಿಸಿಲು ಬಂದರೆ ಕ್ಲಿಯರ್ ಆಗುತ್ತೆ. ಬನ್ನಿ ಹೋಗೋಣ. ಇವಾಗ ಹೊರಟ್ವಿ ನಾವು ರೆಡಿಯಾಗಿ. ನಾನು ಸ್ಲಿಪ್ಪರಲ್ಲಿ ನಾವು ರೆಡಿಯಾಗಿ ಹೊರಟ್ವಿ ಇವಾಗ. ಫ್ರೆಂಡ್ಸ್, ಫಸ್ಟ್ ಟೈಮು ಹುಬ್ಳಿಲಿ ಓಡಾಟ. ಫ್ರೆಶ್ ಹೂ ಸಿಗುತ್ತೆ ಅಂತ ಒಂದು 4ರಿಂದ 5 ಕಿಲೋಮೀಟ್ರ್ ಕರ್ಕೊಬಂದಿದ್ದಾರೆ. ಅದೇನು ತಗೋತಾರೋ ಗೊತ್ತಿಲ್ಲ, ನಾನೇನು ತಗೊಳ್ಳಲ್ಲ, ಅವರೇ ತಗೊಳ್ಳಿ. ಫ್ರೆಂಡ್ಸ್, ಟೈಮ್ ಬಂದು 10:30 ಆಗಿತ್ತು. ಸೊ ನಾವು ಮಾರ್ಕೆಟ್ಗೆ ಹೋಗಿ ಹೂವು ಮತ್ತು ಪೂಜೆ ಐಟಮ್ಸ್ ಏನೇನು ಬೇಕು, ಕರ್ಪೂರ, ಗಂಧದ ಕಡ್ಡಿ ಇದೆಲ್ಲ ತೊಗೊಂಡು ಬಂದು ನೀಟಾಗೆ ಒಲೆ ಎಲ್ಲನೂ ಒರೆಸಿ ಅದಕ್ಕೂ ಕೂಡ ನಾಮ ಎಲ್ಲ ಇಕ್ಕಿ ನೀಟಾಗೆ ಎಣ್ಣೆ ಎಲ್ಲ ಬಿಟ್ಟು ಪೂಜೆ ಮಾಡೋಣ ಅಂತ. ಸೊ ಈ ಥರ ರೆಡಿ ಮಾಡಿದ್ವಿ. ಕಾಯಿ ತರಲಿಲ್ಲ ನಾವು, ಮಿಸ್ ಆಯಿತು. ಅಟ್ಲೀಸ್ಟ್ ವೀಳ್ಯದೆಲೆನಾದರೂ ತರಬೇಕಿತ್ತು, ಮರೆತ್ವಿ, ಗೊತ್ತೇ ಆಗಲಿಲ್ಲ. ನಾನು ಕೇಳ್ಕೊಬೇಕಿತ್ತು ಫೋನಲ್ಲಿ. ಸೊ ಹಾಗೇನೇ ಆಲ್ರೆಡಿ ಹಾಲು ಉಗ್ಸಿದ್ರು ಅದೇ ಥರ ಪ್ರೋಸೆಸ್ಸಲ್ಲಿ. ಬಟ್ ನಾನು ಬಂದಮೇಲೆ ಇನ್ನೊಂದು ಸಲ ಉಗ್ಗಿಸ್ಬೇಕಂತ ಎಲ್ಲನೂ ಅರೇಂಜ್ ಮಾಡಿಕೊಂಡು ನೀಟಾಗಿ ದೇವ್ರ ಪೂಜೆ ಎಲ್ಲನೂ ಮಾಡಿದ್ವಿ. ಆ್ಯಂಡ್ ನನಗೆ ಬೇಜಾರಾಗ್ತಾ ಇತ್ತು. ಅಟ್ಲೀಸ್ಟು ಪೂಜೆ ಮಾಡುವಾಗ ನಮ್ಮ ಮನೆಯವರು ಮತ್ತು ಸ್ವಾಗತ ಅವ್ರ ಮನೆಯವರು ಇದ್ದಿದ್ರೆ ಚೆನ್ನಾಗಿರೋದು ಅಂತ. ಆ ಸಲನೂ ಕೂಡ ಇವರು ಮತ್ತು ಇವ್ರ ಫ್ರೆಂಡ್ಸ್ ಹಾಲು
ಹಾಲು ಉಗ್ಸಿದ್ರು. ಆ್ಯಂಡ್ ಈ ಸಲ ನಾನು ಬಂದಮೇಲೆ ಅಟ್ಲೀಸ್ಟ್ ಈಗ ನೆಕ್ಸ್ಟು ನಾನು ಅಡುಗೆ ಮಾಡಬೇಕಲ್ವಾ, ಎಲ್ಲನೂ ಮಾಡೋಕ್ಕಿಂತ ಮುಂಚೆ ಹಾಲು ಉಗ್ಗಿಸ್ಬೇಕಂತ ಬೆಳಗ್ಗೆ ಎದ್ದು ಬಂದವರು 6:30ಗೆ ಏನು ಕೂಡ ಅಟ್ಲೀಸ್ಟ್ ಒಂದು ನೀರಾಗಲಿ ಏನು ಕುಡಿತೇನೆ ಆ ಒಲೆನೂ ಹಚ್ತೇನೆ ನಾನು ಬಂದಿದ್ದೀನಿ ಅಂತ ಸ್ಟಾರ್ಟಿಂಗು ಹಾಲು ಉಗ್ಗಿಸ್ಬಿಟ್ಟೆ ಮುಂದೆ ಏನಾಗುತ್ತೆ ನೋಡೋಣ ಅಂತ ಫಸ್ಟ್ ಹಾಲು ಉಗ್ಸೋಣ ಅಂತ ನಮ್ಮಮ್ಮ ಊರಿಂದ ಮನೆ ದೇವರು ಕಾಲಭೈರವೇಶ್ವರ, ಸೊ ನೀನು ತೊಗೊಂಡು ಹೋಗ್ತಾ ಇದೆಯಾ ತಗೋ ಅಂತ ಅಂದ್ಬಿಟ್ಟು ಮನೆಯಿಂದನೇ ಕೊಡಬೇಕಂತೆ ಫೋಟೋನ ಅಂತ ಹೇಳಿ ಮನೆ ದೇವ್ರ ಫೋಟೋ ಕೊಟ್ಟಿದ್ದರು. ಆದಿಚುಂಚನಗಿರಿ ಕಾಲಭೈರವೇಶ್ವರ ಫೋಟೋ. ಸೊ ಅದನ್ನು ತಂದು ನೀಟಾಗಿ ಒರೆಸಿ ಅದಕ್ಕೆ ಫಸ್ಟ್ ಪೂಜೆ ಮಾಡಿದ್ವಿ. ಏನಕ್ಕೆ ಅಂತ ಗೊತ್ತಿಲ್ಲ, ಅದು ಊರಿಂದ ಉಪ್ಪು ಮತ್ತು ದೇವ್ರ ಫೋಟೋ ಮತ್ತು ಇನ್ನೂ ಏನೇನೋ ಐಟಮ್ಸ್ ಕೊಟ್ಟಿದ್ದರು. ಹಾಗಾಗಿ ಆ್ಯಂಡ್ ನಾನು ಆದಮೇಲೆ ಸ್ವಾಗತ ಕೂಡ ಪೂಜೆ ಮಾಡಿದ್ರು. ಟೈಮ್ ಆಗೋಗಿತ್ತು ಆಲ್ರೆಡಿ, ನಮ್ಮಿಬ್ರಿಗೂ ಹೊಟ್ಟೆ ಹಸಿತಾ ಇತ್ತು. ನೈಟೆಲ್ಲ ಜರ್ನಿ, ಆಮೇಲಿಂದವ ಏನಂದ್ರೆ ನೈಟೆಲ್ಲ ಜರ್ನಿ, ನಾನಂತೂ ಎಚ್ಚರ ಆಗೇ ಇದ್ದೆ. ಸೊ ಅದು ಹೊಟ್ಟೆ ಹಸಿಯುತ್ತೆ. ಆ್ಯಂಡ್ ಪೂಜೆ ಎಲ್ಲ ಆದಮೇಲೆ ಹಾಲು ಕಾಯಿಸೋಣ ಅಂತ ಅಂದ್ಬಿಟ್ಟು ಹಾಲು ಮೊಸರು ಎರಡೂ ತಂದಿದ್ವಿ. ಬೆಳಗ್ಗೆ ಬರ್ತಾನೆ ತಂದಿದ್ವಿ, ಇನ್ನು ನೆಕ್ಸ್ಟ್ ಹೋಗೋಕ್ಕಾಗಲ್ಲ ಅಂತ. ಹಾಗಾಗಿ ಇವಾಗ ಹಾಲಿಡೋಣ ಅಂತ ಅಂದ್ಬಿಟ್ಟು ಹಾಲು ಉಗ್ಸೋಣ ಅಂತ ಅಂದ್ಬಿಟ್ಟು ಇನ್ನೊಂದು ಸಲ ತೆಗಿತಾ ಇದ್ದೀವಿ. ಆ್ಯಂಡ್ ಸಂಜೆ ಸ್ವೀಟ್ ಮಾಡಬೇಕು ಏನಾದ್ರೂ. ಎಲ್ಲನೂ ಜೋಡಿಸ್ದೆ, ಕೆಳಗಡೆ ಎಲ್ಲ ಜೋಡಿಸಿದ್ದೀನಿ ಫ್ರೆಂಡ್ಸ್. ಕಬೋರ್ಡು ಇದು, ಇಲ್ಲಿ ಮೇಲ್ಗಡೆ ಪಾತ್ರೆಗಳನ್ನ ತೊಳ್ಕೊಬೇಕು. ಆ್ಯಂಡ್ ಇದೆಲ್ಲನೂ ನೀಟಾಗಿ ಜೋಡಿಸಿದ್ದೀನಿ. ಗ್ಯಾಸ್ನು ಕೂಡ ಸಿಲಿಂಡ್ರನ್ನು ಕೂಡ ಒರೆಸಿದ್ದೀನಿ, ಬಿಟ್ಟಿಲ್ಲ. ಕಿಟಕಿ ಸಮೇತ ಒರೆಸಿದ್ದೀನಿ ನೀಟಾಗೆ. ಸೊ ಪೂಜೆ ಎಲ್ಲ ಆಯಿತು. ಕಳಶಕ್ಕೆ ಕಾಯಿ ಇಡಬೇಕಿತ್ತು, ಕಾಯಿ ತರಲಿಲ್ಲ. ಎಲ್ಲ ಆಯಿತು. ರಾಘವೇಂದ್ರ ಮತ್ತು ನಮ್ಮ ಮನೆ ದೇವರು ಕಾಲಭೈರವೇಶ್ವರ ಮತ್ತು ಪ್ರಥಮ ಪೂಜೆ, ನಮ್ಮ ಫೇವ್ರೇಟ್ ಗಣೇಶ ಹಾಕಿ ಹಾಲು ಹಾಕ್ತಾ ಇದ್ದೀವಿ. ಅರ್ಧ ಲೀಟ್ರ್ ತಂದಿದ್ದೀವಿ. ಆ್ಯಕ್ಚುಲಿ ಫ್ರಿಜ್ ಇಲ್ಲ, ಎಲ್ಲನೂ ತೊಗೋಬೇಕು ನಿಧಾನಕ್ಕೆ. ಸ್ವಲ್ಪ ದಿನ ಆದಮೇಲೆ ಸ್ವಲ್ಪ ಸಕ್ಕರೆ ಹಾಕಿ ಉಗ್ಸಿ. ಫ್ರೆಂಡ್ಸ್, ಇನ್ನೇನು ಹಾಲು ಉಕ್ಕುತ್ತೆ, ಆಲ್ರೆಡಿ ಕುದಿ ಬಂದಿದೆ. ನಾವು ಟಿಫನ್ ಎಲ್ಲ ಆದಮೇಲೆ ಹಾಲು ಕುಡಿತೀವಿ. ಟಿಫನ್ ಪಾರ್ಸಲ್ ತಂದಿದ್ದೀವಿ. ಏನದು, ಏನು ಉಪ್ಪಿಟ್ಟದು? ಅದು ಶಿರಾ ಉಪ್ಪಿಟ್ಟು. ಹಾಂ, ಚೌಚೌಬಾತ್ ತಂದಿದ್ದಾರೆ ಫ್ರೆಂಡ್ಸ್. ಅಫಿಷಿಯಲಾಗಿ ಹೇಳ್ಬೇಕಂದ್ರೆ ಚೌಚೌಬಾತು ಮತ್ತು ಇಡ್ಲಿ ವಡೆ ತಂದಿದ್ದೀವಿ. ಆಲ್ರೆಡಿ 10 ಗಂಟೆ ಆಗಿಬಿಟ್ಟಿದೆ, ಟೈಮ್ ಆಗುತ್ತೆ. ಇವ್ರೂ ಕೂಡ ಡ್ಯೂಟಿಗೆ ಹೋಗಬೇಕು. ಸೊ ಮಧ್ಯಾಹ್ನಕ್ಕೆ ಮೊಸರು ತಂದಿದ್ದೀವಿ, ಅಲ್ಲಿ ಮೊಸರಿದೆ. ಸೊ ಅದನ್ನು ಒಗ್ಗರಣೆ ಮಾಡಿಕೊಂಡು ನಾನು ಊಟ ಮಾಡ್ತೀನಿ. ಸಂಜೆ ಏನಾದರೂ ಮಾಡ್ಕೊಳ್ಳೋಣ ಅಂತ ನೋಡಬೇಕು. ಉಗ್ತಾ ಇದೆ. ಕ್ಲಾಪ್ ಕ್ಲಾಪ್ ಕ್ಲಾಪ್. ಕೆನೆ ಎಲ್ಲ ಉಕ್ತು. ಆಮೇಲಿಂದ ಇವರೆಲ್ಲ ಹೋದ್ಮೇಲೆ ಕ್ಲೀನ್ ಮಾಡ್ತೀನಿ. ಆಫ್ ಮಾಡಿಬಿಡಿ. ಚೂರು ಸಕ್ಕರೆ ಹಾಕ್ಬಿಟ್ಟು ಆಫ್ ಮಾಡಿಬಿಡಿ. ಆ್ಯಕ್ಚುಲಿ ಏನು ಮಾಡಿದ್ದೀವಿ ಗೊತ್ತಾ, ಸ್ವಲ್ಪನೇ ಹಾಕಿ ಉಪ್ಪು ಮತ್ತು ಸಕ್ಕರೆನ ಡಿಮಾರ್ಟಲ್ಲಿ ಸಾಕು ಉಪ್ಪು ಮತ್ತು ಸಕ್ಕರೆ ಡಬ್ಬನೂ ನಾವೇನು, ನನಗೆ ಗೊತ್ತಾಗಲಿಲ್ಲ. ಇವ್ರು ಹೇಳಬೇಕು ತಾನೇ, ಎರಡು ಒಂದೇ ಥರ ಇದೆ. ಇಲ್ಲಿ ಹಾಕಿದ್ಮೇಲೆ ಗೊತ್ತಾಯ್ತು. ಈಗ ಸದ್ಯಕ್ಕೆ ಮಿಡಲ್ಗೆ ಉಪ್ಪಿನ ಡಬ್ಬ ಇಟ್ಟಿದ್ದೀವಿ. ಇವಾಗ ಟಿಫನ್ ತಿನ್ನಬೇಕು ಫ್ರೆಂಡ್ಸ್. ಎಲ್ಲ ಆಯಿತು. ಇನ್ನು ಚೇರ್ಸು ಏನೂ ತಂದಿಲ್ಲ, ಹಾಗಾಗಿ ಕೆಳಗಡೆನೆ ಸಿಟ್ಟಿಂಗು. ಊಟ ಎಲ್ಲ ಪಲಾವ್ ತಂದಿದ್ದಾರೆ, ಯಾವುದೋ ಉಪ್ಪಿಟ್ಟಂತೆ, ಅದು ಯಾವುದೋ ಹೇಳೋಕ್ಕೆ ಬರಲ್ಲ ನನಗೆ. ಶಿರಾ ಉಪ್ಪಿಟ್ಟು ತರಲಿಲ್ವಾ? 3 ಇಡ್ಲಿ ವಡೆ, ಪಲಾವ್, ಶಿರಾ ಉಪ್ಪಿಟ್ಟು. ಓ ನೋಡಿ ಫ್ರೆಂಡ್ಸ್, ತಿನ್ನಿಸ್ತವ್ರೆ ನನಗೆ ಇರಲಿ ವಡೆ ಜಾಸ್ತಿ. ವಡೆ ನನಗೆ 3 ಥರ ತಂದವರೆ, ತಿನ್ಬಿಟ್ಟು ಮನೆಕೊಳ್ಳಿ ಮಧ್ಯಾಹ್ನ ಊಟ ಮಾಡಬೇಡ್ತು ಅಂತ. ಸ್ವೀಟು ಮನೇಲಿ ಮಾಡಬೇಕು ಅಂತ ಹೇಳಿದ್ರೆ ಅವ್ರು ಸ್ವೀಟು ಹೋಟ್ಲಿಂದ ತಂದಿದ್ದಾರೆ. ಎಷ್ಟು ಇಷ್ಟಕ್ಕೆ ಏನು ಹಿಂಗೆ ಕೊಟ್ಟಿದ್ದಾರೆ ಬೌಲಲ್ಲಿ? 110 ರೂಪಾಯಿ, 3ರಿಂದ. ಓಕೆ, ಟಿಫನ್ ಆಯಿತು. ಹಾಲು ಕುಡಿಯೋಣ ಅಂತ ಅಂದ್ಬಿಟ್ಟು ಅವರು ಡ್ಯೂಟಿಗೆ ಹೊರಟರು. ಸೊ ಹಾರಲಿ ಅಂತ ಅಂದ್ಬಿಟ್ಟು ಹಾಲನ್ನ ಆರಕ್ಕಿಟ್ಟಿದ್ದೀನಿ.
ಹಾಲು ಕುಡಿದ್ಬಿಟ್ಟು ಅವ್ರು ಹೊರಡ್ತಾರೆ. ಇವಾಗ ನಾನು ಒಬ್ಬಳೇ ಏನು ಮಾಡೋದು, ಬೇಜಾರಾಗ್ತೈತೆ. ಬೇಗ ಬನ್ನಿ ಅಂತ ಹೇಳಿದ್ದೀನಿ. ನೋಡ್ಬೇಕು ಎಷ್ಟೊತ್ತು ಬರ್ತಾರೆ ಅಂತ. ಸಂಜೆ ಆಚೆ ಹೋಗಬೇಕು, ಡಿಮಾರ್ಟ್ಗೆ ಏನೇನೋ ಸ್ವಲ್ಪ ತರಬೇಕು ಐಟಮ್ಸು. ಅಯ್ಯೋ ಬಟ್ಟೆಗಳಿದ್ದಾವೆ, ಅದಕ್ಕೆ ನೆನೆಸ್ಬಿಡೋಣ. ಸಂಜೆ ಮೇಲಿಂದ ಆದರೆ ಒಗ್ದಾಕೋಣ ಅಂತ ಅಂದ್ಬಿಟ್ಟು ನೆನೆಸೋಣ ಅಂತ ಹೋಗ್ತಾ ಇದ್ದೀನಿ. ಇನ್ನೇನು ಕೆಲಸ ಇಲ್ಲ, ಏನೂ ಎತ್ತಲ್ಲ. ಸ್ವಾಗತ ಬರೋ ತನಕ ಅಟ್ಲೀಸ್ಟ್ ನೆನೆಸಿಡ್ತೀನಿ. ಅದಕ್ಕೋಸ್ಕರ ಸರ್ಫ್ ಎಕ್ಸಲ್ ಇದು ತಂದೆ. ಬಟ್ಟೆ ಎಲ್ಲನೂ ನೆನೆಸಿ ಇವಾಗ ಅವ್ರು ಹೊರಟರು. ಸ್ವಲ್ಪ ಊಟಕ್ಕೆ ಹಾಲು ಬಿಟ್ಟೆ, ಯಾಕೆಂದರೆ ಟಿಫನ್ ಹೆವಿ ಆಗಿತ್ತು. ಹಾಗಾಗಿ ಸ್ವಲ್ಪನೇ ಬಿಟ್ಟೆ. ಮಿಕ್ಕಿದ ಹಾಲಿದೆ, ಮಧ್ಯಾಹ್ನಕ್ಕೆಲ್ಲ ಸಂಜೆಗೂ ಕಾಫಿ ಮಾಡಿಕೊಂಡ್ರೆ ಆಗುತ್ತೆ ಅಂತ. ಇಲ್ಲೆಲ್ಲ ಸ್ಟ್ಯಾಂಡ್ ಎಲ್ಲ ತರಬೇಕು ಫ್ರೆಂಡ್ಸ್. ಇಲ್ಲಿಲ್ಲೇ ಹಾಕ್ಕೊಂಡಿದ್ದೀವಿ. ಇಲ್ಲೆಲ್ಲ ಕಬೋರ್ಡ್ಸ್ ಇದೆ, ಜೋಡಿಸ್ಕೋಬೇಕು. ಬಟ್ ಎಲ್ಲನೂ ವಾಶ್ ಮಾಡಿ ನೀರು ಇದು ಮಾಡ್ಕೊಳ್ಳಿ ಅಂತ. ಇದು ಕಾವೇರಿ ವಾಟರ್ ಮತ್ತು ಲೋಕಲ್ ವಾಟರ್ ಅಂತೆ, ಎರಡನಲ್ಲಿ ಇದೆ. ಈ ಕಡೆ ರೈಟ್ ಸೈಡ್ ಬಂದು ಕಾವೇರಿ ವಾಟರ್. ಹೋಗೋಣ ಅಂತ ಅಂದ್ಬಿಟ್ಟು ಬಂದಿದ್ದೀನಿ. ಇನ್ಮೇಲಿಂದ ಸ್ಟಾರ್ಟು ಸಂಸಾರ ಜೀವನ. ಆದರೆ 3 ತಿಂಗಳು ಆಗೋಗಿದೆ. ಬಟ್ ಇಂಡಿವಿಜುವಲ್ ಆಗಿ ಈಗ ನಾನು ನಂದು ಕೆಲಸ ಅಂತ ಸೊ ಬಟ್ಟೆ ಹೋಗೋಣ ಅಂತ ಬಂದಿದ್ದೀನಿ. ಆ್ಯಕ್ಚುಲಿ ಮಾತ್ರೆ ಕುಡಿದು ಆಗ್ತಾ ಇರಲಿಲ್ಲ ಅಂತ ಮಲ್ಕೊಂಡಿದ್ದೆ. ಇವಾಗ ಫೋನ್ ಮಾಡಿಬಿಟ್ಟು ಹೇಳಿದೆ ಅಡುಗೆನೂ ಮಾಡ್ಕೊಂಡಿಲ್ಲ, ಆಚೆ ಕಡೆನೇ ಊಟ ತರ್ತೀನಿ ಅಂತ ಹೋದರು. ಇವೇನೇನೋ ಚಿಕ್ಕ ಬಕೆಟ್ ಚೆನ್ನಾಗಿದೆ ಅಲ್ಲ, ಇದು ಯಾವುದ್ರದ್ದು ಗೊತ್ತಿಲ್ಲ. ಮ್ಯಾಕ್ಸ್ ಕ್ಲೀನ್ ಜೆನ್ಯೂನ್ ಡೀಸೆಲ್. ಓಕೆ ಡೀಸೆಲ್ದು 10 ಲೀಟ್ರ್ ಡೀಸೆಲ್ ಇರುತ್ತಲ್ಲ, ಇವ್ರು ಕಾರ್ಗೆ ಹಾಕಿಸ್ತಾರೆ. ಸೊ ಅದ್ರದ್ದು ಅನಿಸುತ್ತೆ. ಬಟ್ಟೆ ಎಲ್ಲ ನೆನೆಸಿಟ್ಟಿದ್ದೀನಿ. ಇವಾಗ ಹೋಗೋಣ. ಅವ್ರು ಬರ್ತಿದ್ದಾರೆ ಆಲ್ರೆಡಿ. ಸ್ವಲ್ಪ ಎಷ್ಟಾಗುತ್ತೆ ಅಷ್ಟು ಹೋಗೋಣ ಫ್ರೆಂಡ್ಸ್. ಬಟ್ಟೆ ಎಲ್ಲ ನೀಟಾಗಿ ಒಗೆದಾಯಿತು. ಸೋರು ಹಾಕಿದ್ದೀನಿ. ಇಲ್ಲಿ ಸ್ವಲ್ಪ ಪ್ಯಾಂಟ್ಗಳು ಹಾಕಿದ್ದೀನಿ. ಸುಸ್ತಾಗೋಯ್ತು, ಸೊಂಟ ಎಲ್ಲ ಬಿದ್ದೋಯ್ತು. ಇವ್ರು ಬಂದು ಊಟ ತಂದಿದ್ದಾರೆ. ಏನು ತಂದಿದ್ದಾರೋ ಗೊತ್ತಿಲ್ಲ. ಏನು ಅನ್ನ ಸಾಂಬಾರು ಹಪ್ಪಳ ಏನೇನೋ ತಂದಿದ್ದಾರೆ. ಇವಾಗ ಊಟ ಮಾಡಬೇಕು. ಟೈಮ್ ಬಂದು ಆಲ್ರೆಡಿ 4 ಗಂಟೆ ಆಗಿದೆ. ಬೇಗನೆ ಬಂದಿದ್ದಾರೆ, ಇದಕ್ಕಿಂತ ಬೇಗನೆ. ಫ್ರೆಂಡ್ಸ್ ಟೈಮ್ ಬಂದು 5 ಗಂಟೆ ಆಯಿತು. ಸೊ ಹಾರ್ಲಿಕ್ಸ್ ಕುಡಿಯೋಣ ಅಂತ ಅಂದ್ಬಿಟ್ಟು ಇಬ್ರಿಗೂ ಹಾರ್ಲಿಕ್ಸ್ ರೆಡಿ ಮಾಡಿದೆ. ತಗೊಳ್ಳಿ. ಇಲ್ಲಿ ಮನೆ ಪಕ್ಕದ ಮಕ್ಕಳು ಆಲ್ರೆಡಿ ಹಚ್ಕೊಬಿಟ್ಟಿದೆ ನೋಡಿ. ಇಲ್ಲಿ 2 ಮಕ್ಕಳು ಬಂದಿದೆ. ಇವಳ ಹೆಸರು ಏನು? ಆದ್ಯಾ, ಆಯಶ್ ಆದ್ಯ ಆಯಶ್ ಅಂತ. ಇವಳ ಅಕ್ಕ ಒಂದು ತಮ್ಮ, ಇಬ್ಬರು ಆಟಾಡ್ತಾವೆ ಆಚೆ ಕಡೆ. ಫ್ರೆಂಡ್ಸ್ ಮಳೆ ಅಂದರೆ ಮಳೆ ನೋಡಿ. ಅಲ್ಲಿ ನಾನು ಬೇರೆ ಇಲ್ಲಿ ಬಟ್ಟೆ ಒಣಗಾಕಿದ್ದೀನಿ, ಅಲ್ಲಿ ಆ ಕಡೆ ಬಟ್ಟೆ ಒಣಗಾಕಿದ್ದೀನಿ. ಮಳೆ ಅಂದರೆ ಬೆಳೆ. ಇವಾಗ ನಾವು ಆಚೆ ಡಿಮಾರ್ಟ್ಗೆ ಹೋಗಬೇಕು ರೆಡಿಯಾಗಿ. ಹಾಯ್ ಹೇಳಿ. ಹಾಯ್. ಅವರು ಸರ್ ಅವರು ಅಶೋಕ್ ಲೈಲ್ಯಾಂಡ್ದೆ ಟೀ ಶರ್ಟ್ ಹಾಕ್ಕೊಂಡು ಚೆನ್ನಾಗೈತಾ ಫ್ರೆಂಡ್ಸ್. ಇವು ನಮ್ಮ ಪಕ್ಕದ ಮನೆಯವು, ಆದ್ಯ ಮತ್ತು ಆಯುಷ್ ಅಂತ. ಇವರು ಹುಬ್ಳಿ ಭಾಷೆನೇ ಮಾತಾಡ್ತವೆ. ನಿಜವಾಗ್ಲೂ ಫಾಸ್ಟಾಗಿ ಮಾತಾಡಿದ್ರೆ ನನಗೆ ಹುಬ್ಳಿ ಭಾಷೆ ಅರ್ಥನೇ ಆಗಲ್ಲ. ತುಂಬ ಹಚ್ಕೊಂಡ್ಬಿಟ್ಟಿದೆ ಸ್ವಾಗತ ಅವ್ರನ್ನ. ತುಂಬ ಕ್ಲೋಸಾಗಿ ಅವರಿಬ್ಬರು. ಅವಳ ಅಕ್ಕ, ಇದು ತಮ್ಮ. ಹಾಯ್ ಫ್ರೆಂಡ್ಸ್. ಸ್ವಾಗತ ಬಂದು ಡ್ಯೂಟಿಯಿಂದ ಬೇಗನೆ. ಸೊ ಇವಾಗ ನಾವು ಡಿಮಾರ್ಟ್ ಹೋಗ್ತಾ ಇದ್ದೀವಿ. ಮನೆಗೆ ಐಟಮ್ಸ್ ಏನೋ ತರಬೇಕು. ಮತ್ತು ನಮ್ಮ ಮದುವೆಗೆ 3 ತಿಂಗಳಾಯಿತು ಇವತ್ತಿಗೆ. ಸೊ ಏನಾದರೂ ಕೊಡಿಸ್ತಾರೋ ಏನೋ ಗೊತ್ತಿಲ್ಲ. ಮನೆಗೆ ಐಟಮ್ಸ್ ತರಿಸ್ಬೇಕು, ಅದಕ್ಕೋಸ್ಕರ ಹೋಗ್ತಾ ಇದ್ದೀವಿ. ಮಳೆ ಬಂದು ಹೆಂಗಾಗಿದೆ ಅಂದರೆ ಫ್ರೆಂಡ್ಸ್, ಹುಬ್ಳಿಲಿ ಯಾರ ಮನೆ ಮುಂದೆ ನೋಡಿದ್ರು ಕೆಮ್ಮಣ್ಣು. ಹುಬ್ಳಿ ವಿಶೇಷನೇ ಇದು ಅಂತ ಅನಿಸುತ್ತೆ. ಕೆಮ್ಮಣ್ಣು. ಸೊ ನಾವು ಹೊರಟ್ವಿ. ಸ್ವಾಗತ ಅವರು ಕೂತಿದ್ದಾರೆ ಕಾರಲ್ಲಿ, ನಾವು ಹೋಗ್ತಾ ಇದ್ದೀನಿ. ಫ್ರೆಂಡ್ಸ್ ಹೊರಟು ಡಿಮಾರ್ಟ್ಗೆ ಏನು ಕೊಡಿಸ್ತಾರೋ ಗೊತ್ತಿಲ್ಲ. ಏನು ಕೊಡಿಸ್ತೀರಾ 3 ತಿಂಗಳದಕ್ಕೆ? ಅದೇ ಪಾತ್ರೆ ಇದಕ್ಕೆ ಮನೆ ಕೊಡಿಸೋದೇ ನಮ್ಗೆ 3 ಮಂತ್ಸ್ ಕೊಡಿಸ್ದಂಗೆ ಅನಿಸುತ್ತೆ. ಅದೇ ಸೊ ಇವ್ರು ಬೇಗ ಬಂದಿರೋದ್ರಿಂದ ಹೊರಟು ಯಾವುದೋ ಸಾಂಗ್ ಹಾಕ್ತಾ ಇದ್ದಾರೆ, ಹುಡುಕ್ತಾ ಇದ್ದಾರೆ ಸಾಂಗ್ ಹಾಕೋದಕ್ಕೆ. ಫ್ರೆಂಡ್ಸ್ ಇಳಿಬೇಕು. ಆ್ಯಕ್ಚುಲಿ ನಾವು ಇನ್ನೂ ಡಿಮಾರ್ಟ್ಗೆ ಹೋಗಿಲ್ಲ. ಇಲ್ಲವ್ರ ಫ್ರೆಂಡ್ ಮನೆ ಇದ್ದಾರೆ. ನಾವು ಸ್ವಾಗತಕ್ಕೊಂದು ತಿಂಗಳೆಲ್ಲ ಊಟ ಕೊಟ್ಟಿದ್ರು. ಇಲ್ಲೆಲ್ಲ ಗೊಜ್ಜೆ ಇಳಿಯೋಕ್ಕೂ ಭಯ ಆಗ್ತೈತೆ. ಫ್ರೆಂಡ್ಸ್ ನಾವು ಸ್ವಾಗತ ಅವ್ರ ಫ್ರೆಂಡ್ ಮನೆಗೆ ಬಂದ್ವಿ. ಅಲ್ಲಿ ಫಿಶ್ ನೋಡಿ ಎಷ್ಟು ಸಖತ್ತಾಗಿದೆ. ಕಲರ್ ಇದೆ, ಪಿಂಕು, ಗ್ರೀನು, ಯೆಲ್ಲೋ, ವೈಟು, ಎಲ್ಲ ಕಲರ್ಸ್ ಇದ್ದಾವೆ. ಎಷ್ಟು ಕಲರ್ ಇದೆ? ಆಲ್ಮೋಸ್ಟ್ ಇದೆಲ್ಲ. ಅದು ದಪ್ಪ ಆಗಲ್ವಾ? ಓ ಹಂಗೆ. ಚೆನ್ನಾಗಿದೆ.
ಎಷ್ಟಾಯ್ತು ಇದಕ್ಕೆ ಫುಲ್ಲು ನಾವು ಚಿಕ್ಕ ಸಿಗಲ್ವಾ ಇದರಲ್ಲಿ? ಫ್ರೆಂಡ್ಸ್ 6 ಡಿ ಮಾರ್ಟ್ ವಿಸಿಟ್ ಆದವು. ನಿಜ ಡಿ ಮಾರ್ಟ್ ನೋಡೇ ಇಲ್ಲ ಅಂತ ಅನ್ಕೋಬೇಡಿ, ಸೀರಿಯಸ್ಲಿ ಸಿಕ್ಕಾಬಟ್ಟೆ ದೊಡ್ಡ ಡಿ ಮಾರ್ಟ್ ಅಂತಲೇ ಹೇಳ್ಬೋದು. 1.5 ಇಂದ 2 ಎಕರೆ ಇದ್ದೇನೆ ಅಂತಲೇ ಹೇಳ್ಬೋದು. ನಾವು ನೋಡ್ತಾ ಹೋಗ್ತಾ ಇದ್ವಿ, ನೋಡಿದ್ರೆ ಒಂದು ಐಡಿಯಾ ಬರುತ್ತೆ ಏನೇನು ಬೇಕು ಅಂತ. ಫ್ರೆಂಡ್ಸ್ ಇಲ್ಲೇನೋ ತೊಗೋಬೇಕು, ಏನು ತೊಗೊಳೋದು ಏನಂತ ಒಂದು ಗೊತ್ತಾಯ್ತಾ ಇಲ್ಲ. ಇದನ್ನ ಬ್ರಷ್ ಇದೆ, ಈ ಥರ ಟೈಪ್ ತೊಗೊಳ್ಳೋಣ ಅಂತ. ಕ್ಲಿಪ್ಸ್ ತೊಗೋಬೇಕು. ಆ್ಯಕ್ಚುಲಿ ಇದನ್ನು ತೊಗೊಳ್ಳೋಣ ಅಂತ ನೋಡ್ತಾ ಇದ್ದೀನಿ, ರೇಟೇ ಗೊತ್ತಾಯ್ತಾ ಇಲ್ಲ ಎಷ್ಟು ಅಂತ. 95 ರೂಪೀಸ್ ಅಂತ ಇದೆ, ಬಟ್ ಎಷ್ಟು ಅಂತ ಗೊತ್ತಾಗ್ತಾ ಇಲ್ಲ. ಕೇಳಬೇಕು ಸ್ವಾಗತ ಅವ್ರನ್ನ. ಇದು ಚೆನ್ನಾಗಿದೆ, ಇದು ಟೀ ಪೌಡರು, ಕಾಫಿ ಪೌಡರು ಮತ್ತು ಉಪ್ಪಿನ ಪುಡಿ ಈ ಥರ ಹಾಕೊಳಕ್ಕೆ ಚೆನ್ನಾಗಿದೆ, ನೋಡಬೇಕು. ಇದು ಸ್ಪೂನು ಮತ್ತು ಚಾಕು ಹಾಕಕ್ಕೆ ತೊಗೊಂಡ್ವಿ. ಇಲ್ಲಿ ಮನೆಗೆ ಏನೇನೋ ಐಟಮ್ಸ್ ಎಲ್ಲ ತೊಗೊಳ್ತಿದ್ದೀವಿ, ಗ್ರಾಸರೀಸು, ಓಟ್ಸು ಮತ್ತು ಪಾಸ್ತಾ, ಜಾಮೂನ್ ಪ್ಯಾಕೆಟ್, ಉಪ್ಪಿನಕಾಯಿ ಬಾಟಲ್ಸು, ಏನೇನೋ ಇನ್ನೂ ಏನೇನು ತೊಗೋಬೇಕಂತ ಕಣ್ಣಿಗೆ ನೋಡ್ದಂಗೆ ತೊಗೋಬೇಕು. ಇದು ಇವ್ರು ತೊಗೋತಿದ್ದಾರೆ ಲಾರಿನ. ನೋಡಿ ಫ್ರೆಂಡ್ಸ್, ಇವಾಗ ಕುಕ್ಕರ್ ಸೆಕ್ಷನ್ ಬಂದಿದ್ದೀವಿ, ಗ್ಲಾಸಸ್ ನೋಡ್ತಾ ಇದ್ದೀವಿ. ಇವಾಗ ಇದೆಯಾ, ಸೆಟ್ ಇದೆಯಾ? ಒಂದು ತವ ಅಂತೂ ಬೇಕೇ ಬೇಕು. ನಾವು ಚಪಾತಿ ಮಾಡ್ಕೊಳ್ಳೋದ್ರಿಂದ ಯಾವ ತವ ತಗೋಬೇಕು ಅಂತ ನೋಡಬೇಕು. ಬನ್ನಿ ತವ ಸೆಲೆಕ್ಷನ್ ಮಾಡಿ. ಸೊ ತವ ತಗೋಬೇಕು ಮತ್ತು 2 ಪಿಂಗಾಣಿ ತಟ್ಟೆಗಳು ತಗೋಬೇಕು. ಆ್ಯಂಡ್ ಅಲ್ಲಿ ನನ್ನ ಫೇವ್ರೆಟ್ ಮಿರರ್ ಕಾಣಿಸ್ತು, ಹಾಗಾಗಿ ನಾವಿಬ್ರದ್ದು ಹಾಗೆ ಒಂದು ಕ್ಲಿಪ್ಪಿಕ್ಸ್ ತೊಗೊಂಡೆ. ಸಿಂಪಲಾಗಿ ತೊಗೊಂಡ್ವಿ, ಎಲ್ಲನೂ ತೊಗೊಳ್ಳಿಲ್ಲ. ಆಯಿತು 2567 ರೂಪಾಯಿ ದುಡ್ಡಾಯಿತು. ಸೊ ಇನ್ನು ಗ್ರಾಸರೀಸ್ ತೊಗೊಂಡಿಲ್ಲ, ಇನ್ನು ರೇಷನ್ ತೊಗೋಬೇಕು ಮನೆಗೆ, ಅಕ್ಕಿ ಎಲ್ಲನೂ. ಇವಾಗ ಏನೇನು ಬೇಕಾಗಿದೆ ತೊಗೊಂಡ್ವಿ. ಸ್ವಲ್ಪ ಸ್ನ್ಯಾಕ್ಸು, ಬಿಸ್ಕೆಟ್ಸು ಮತ್ತು ಚಾಕ್ಲೇಟ್ಸು ಈ ಥರ ಎಲ್ಲ ತೊಗೊಂಡ್ವಿ. ಮತ್ತು ಸ್ನಿಕ್ಕರ್ಸು ಮತ್ತು ನಾನೊಂದು ಸ್ವಲ್ಪ ಶಾರ್ಟ್ಸು ಇದೆಲ್ಲ ತೊಗೊಂಡೆ. ಆ್ಯಂಡ್ ವಿಶಾಲ್ ಮಾರ್ಟು ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ದಾರೆ. ಅಲ್ಲಿ ಟೀ ಶರ್ಟ್ಸ್ ನೋಡಬೇಕು, ಇಲ್ಲಾಂದ್ರೆ ಆನ್ಲೈನಲ್ಲೇ ಬುಕ್ ಮಾಡಬೇಕು. ನೋಡಿ ನಾನು ನೋಡಿ ಬಿಲ್ ಎಸಿತಾ ಇದ್ದೀನಿ, ಇದನ್ನಲ್ಲಿ ಎಕ್ಸಿಟಲ್ಲಿ ಕೇಳ್ತಾರೆ ಅಂತಲೇ ಮರ್ತೋಗ್ಬಿಟ್ಟಿದ್ದೀನಿ. ವಿಶಾಲ್ ಮಾರ್ಟ್ ಎಷ್ಟು ದೊಡ್ಡದಾಗಿದೆ ಅಂದರೆ, ನಾನು ಫಸ್ಟ್ ಟೈಮು ನಾನು ನೋಡಿರೋದು. ಬೆಂಗಳೂರಿಗಿಂತ ಹೇಳ್ಬೇಕಂದ್ರೆ 1 ಎಕರೆ 1.5 ಎಕರೆ ಆಗಿದೆ ವಿಶಾಲ್ ಮಾರ್ಟು. ಇದು ಅರ್ಧ ವಿಶಾಲ್ ಮಾರ್ಟು, ಇನ್ನರ್ಧ ಬಂದು ಏನೋ ಮಾಲ್ ಥರನೋ ಏನೋ ಮಾಡ್ತಿದ್ದಾರಂತೆ. ಸಿಕ್ಕಾಬಟ್ಟೆ ದೊಡ್ಡದು, ತೋರಿಸ್ತೀನಿ ನೋಡಿ. ಇದು ಮೇಲ್ಗಡೆ ಇರೋದೆಲ್ಲ ಏನೋ ಬೇರೆ ಏನೋ ಮಾಡ್ತಿದ್ದಾರಂತೆ. ಫಿಲ್ಮು, PVR, ಬಟ್ಟೆದು ಅಂದರೆ ವೆಸ್ಸೋನು, ಟ್ರೆಂಡ್ಸು ಈ ಥರ ಎಲ್ಲ ಮೇಲ್ ಮಾಡ್ತಿದ್ದಾರಂತೆ. ಇದು ಮಾತ್ರ ಈ ಸೆಕ್ಷನ್ ಮಾತ್ರ ಡಿ ಮಾರ್ಟು. ಇದೆಲ್ಲ ಮಾತ್ರ ಇನ್ನೂ ಕಟ್ತಾ ಇದ್ದಾರೆ. ಇನ್ನು ಹೆಂಗಿದೆ ಗೊತ್ತಾ, ಸಿಕ್ಕಾಬಟ್ಟೆ. ಇವ್ರು ನೋಡಿ ಒಳ್ಳೆ ಮಗು ಥರ ಆಟ ಆಡ್ತಿದ್ದಾರೆ ಅದರಲ್ಲಿ, ತಿರುಗ್ಸೋದು ಆ ಥರ ಎಲ್ಲ ಒಳ್ಳೆ ಕೋತಿ ಹಿಂಗೆ. ಆ್ಯಂಡ್ ನಾವು ದಾರಿಲಿ ಹೋಗ್ತಾ ಡ್ರೈ ಗೋಬಿ ತಿಂದ್ವಿ, ಮತ್ತು ಚೀಸ್ ಬರ್ಗರು ತಿಂದ್ವಿ. ಎಂಜಾಯ್ ಮಾಡ್ಕೊಂಡು ಹೋದ್ವಿ ಕಾರಲ್ಲಿ. ಪೇಸ್ಟ್ರಿ ಎಲ್ಲ ತಿಂದು ಖಾಲಿ ಮಾಡಬೇಕು. ಹೌದು. ಫ್ರೆಂಡ್ ನಾವು ಮನೆ ಬಂದಾಗಲೇ 8:30 ಆಗಿತ್ತು. ಸೊ ಅವರು ನಾವು ಫ್ರೆಂಡ್ ಇನ್ನೊಬ್ಬ ಮಗ ಬರಬೇಕಿತ್ತು, ಅವ್ರಿಗೋಸ್ಕರ ವೆಯ್ಟ್ ಮಾಡಿ 9 ಗಂಟೆ ತನಕ ಅವ್ರ ಮನೆಯಲ್ಲೇ ಕೇಕ್ ಕಟ್ ಮಾಡಿಸಿದ್ರು. ನಮಗೆ ವಿಶ್ ಮಾಡಿದ್ರು, ತಿನ್ನೋದಕ್ಕೆ ಸ್ನ್ಯಾಕ್ಸ್ ಎಲ್ಲ ಕೊಟ್ಟರು. ತುಂಬಾ ಖುಷಿಯಾಯಿತು. ಹೋದ ಫಸ್ಟ್ ಡೇನೇ ಒಳ್ಳೆ ಪರಿಚಯಗಳು ಸಿಕ್ಕಿದ್ವು ನನಗಂತೂ ಸಿಕ್ಕಾಬಟ್ಟೆ ಖುಷಿಯಾಯಿತು. ಒಳ್ಳೆ ಜನ, ಸಿಕ್ಕಾಬಟ್ಟೆ ಚೆನ್ನಾಗಿ ಟ್ರೀಟ್ ಮಾಡ್ತಾರೆ. ಅವ್ರು ಮಾತಾಡೋ ಲ್ಯಾಂಗ್ವೇಜು ಅವ್ರದ್ದೆಲ್ಲ ತುಂಬ ಚೆನ್ನಾಗಿದೆ. ಸೊ ಅಲ್ಲೇ ಕೇಕ್ ಕಟ್ ಮಾಡಿ ನಾನು ಸ್ವಾಗತ ಮನೆಯಲ್ಲೇ ಊಟ ಮಾಡೋಣ ಅಂತ ಹೇಳಿಬಿಟ್ಟು ಅಲ್ಲಿಂದ ಬಂದ್ವಿ ಮನೆಗೆ. ಫ್ರೆಂಡ್ಸ್ ಅಲ್ಲಿ ಕೇಕ್ ಕಟ್ ಮಾಡಿ ಅವರ ಫ್ರೆಂಡ್ ಮನೆಗೆ ಹೋಗಿದ್ವಿ. ಕೇಕ್ ಕಟ್ ಮಾಡಿಸಿದ್ರು, ತುಂಬ ಚೆನ್ನಾಗಿ ನೋಡಿಕೊಂಡ್ರು ನಮ್ಮನ್ನ. ಸೊ ನಾವು ಕೇಕ್ ಕಟ್ ಮಾಡಿ ನಾವಲ್ಲಿ ಕೇಕ್ ಏನು ತಿನ್ನಲಿಲ್ಲ, ಏಕೆಂದರೆ ಊಟ ಮಾಡಬೇಕಂತೇಳ್ಬಿಟ್ಟು. ಮೊಸರಿದೆ, ಮೊಸರು ಒಗ್ಗರಣೆ ರೈಸು ಮಾಡ್ಕೊಳ್ಳೋಣ ಅಂತೇಳ್ಬಿಟ್ಟು ಕೇಕ್ ಹಾಕ್ಕೊಟ್ರು. ಇದು ಬಂದು ಇವರು ಏನು ಕೋಲ್ಡ್ ಕೇಕ್ ಏನಂತಾರೆ, ಪೇಸ್ಟ್ರಿ ಕೇಕ್ ತಂದಿದ್ದಾರೆ. ಜಾಸ್ತಿ ಟೈಮ್ ಇಡೋಕ್ಕಾಗಲ್ಲ, ಸೊ ಅವ್ರು ಫ್ರಿಜ್ಜಲ್ಲಿ ಇಟ್ಕೊಳ್ಳಿ ಅಂತ ಹೇಳಿ ನಾವು 1-2 ಪೀಸ್ ಹಾಕ್ಸ್ಕೊಂಡು ತಂದ್ವಿ. ಸ್ವಾಗತ್ ಅವ್ರು ಆ ಕಡೆ ಕಾರ್ ಪಾರ್ಕ್ ಮಾಡ್ತಾಯಿದ್ದಾರೆ. ಇವಾಗ ಮನೆಗೆ ಹೋಗಿ ಟೈಮ್ ಬಂದು ಆಲ್ರೆಡಿ 9 ಗಂಟೆ ಆಗಿದೆ ಫ್ರೆಂಡ್ಸ್. ಪಟ ಅಂತ ಓಟ್ಸು ಎಲ್ಲ ಇದೆ, ಬಟ್ ಏನು ಮಾಡೋದಂತ ಗೊತ್ತಿಲ್ಲ. ಸರ್ ಏನು ಹೇಳ್ತಾರೆ ಅದನ್ನು ಮಾಡೋದು. ಫ್ರೆಂಡ್ಸ್ ಪಟ ಅಂತ ಬಂದು ಇವಾಗ ಈ ಕಡೆ ಇವ್ರಿಗೆ ರೈಸ್ ಇಟ್ಟರು. ನಾನು ಮೊಸರು ಒಗ್ಗರಣೆ ಮಾಡೋಣ ಅಂತ ಅಂದ್ಬಿಟ್ಟು ಈರುಳ್ಳಿ ಹೆಚ್ಕೊಂಡು ಪ್ಯಾನ್ ಕಾಯಕ್ಕಿಟ್ಟಿದ್ದೀನಿ. ಅಯ್ಯೋ ಇವೆಲ್ಲ ಜಿನುಗ್ ಬಿಟ್ರೆ ಕಷ್ಟ. ಉಪ್ಪಿನ ಪುಡಿ ಬಾಕ್ಸು ಆ್ಯಕ್ಚುಲಿ ಒಂದು ಸ್ವಲ್ಪ ಮುಂದೆ ಎಳ್ಕೊಂಡು ಮಾಡಬೇಕಾಗುತ್ತೆ ಅಡುಗೆ. ಒಳ್ಳೆ ಜಾಗನೇ ಸಿಕ್ಕೈತೆ ಇವಾಗ ಅಡುಗೆ ಮಾಡೋದಕ್ಕೆ. ನನಗೆ ಎಲ್ಲ ಕಾಣಿಸುತ್ತೆ ನಾನು ವ್ಲಾಗ್ ಮಾಡೋದಕ್ಕೆ. ಸೊ ಎಲ್ಲೋ
ಮೊಸರೊಗರಣೆ ಮಾಡೋದು ತುಂಬಾ ಈಸಿ. ಅವ್ರು ಓಡಾಡ್ತಿದ್ದಾರೆ. ಸುಮಾರು ಐಟಮ್ಸ್ ತಂದರು, 2,500 ಆಯಿತು. ಪುನಃ ಹೋಗ್ಬಿಟ್ಟು ಪುನಃ ತಂದರು ಏನೇನೋ ಐಟಮ್ಸು. ಪುನಃ ಸ್ನ್ಯಾಕ್ಸ್ ಎಲ್ಲ ಜಾಸ್ತಿ ಇತ್ತು. ಕಡಲೆಕಾಯಿ ತಿಂದ್ವಿ, ಕಡಲೆಕಾಯಿ, ಹೆಸರು ಕಾಳು, ಪಾವ್ ಬಜ್ಜಿ ಮತ್ತು ಡ್ರೈ ಗೋಬಿ ಇದೆಲ್ಲ ತಿಂದ್ವಿ. ಮಸಾಲೆ ಡಬ್ಬ ಎಲ್ಲನೂ ರೆಡಿ ಮಾಡಿದ್ವಿ ಬೆಳಗ್ಗೆನೇ. ಸೊ ಇವಾಗಲೂ ಡಬ್ಬ ತಂದಿದ್ದೀನಿ, ಮಸಾಲೆ ಡಬ್ಬ. ಫ್ರೆಂಡ್ಸ್, ಮೊಸರು ಸಾಂಬಾರು ರೆಡಿ ಆಯಿತು ನಮ್ಮ ಸ್ಟೈಲ್ದು. ಸೊ ರೈಸು ಕೂಡ ಬಂತು. ಇವಾಗ ಆಲ್ರೆಡಿ ಟೈಮ್ ಆಗ್ಬಿಟ್ಟಿದೆ. ನಾವು ಡಿಮಾರ್ಟಿಂದ ಸುಮಾರು ಐಟಮ್ಸ್ ತಂದಿದ್ದೀವಿ. ಎಲ್ಲಿ ಅದು? ಇಲ್ಲಿ. ಇದೆಲ್ಲ ಜೋಡಿಸೋ ಅಷ್ಟು ಪೇಷನ್ಸ್ ಇಲ್ಲ, ಹಾಗಾಗಿ ಎಲ್ಲನೂ ತೆಗೆದಿಡಿಸ್ಬೇಕು. ಆ್ಯಂಡ್ ಫೈನಲಿ ಅಡುಗೆ ಆಯಿತು. ಮೊಸರು ಸಾಂಬಾರು ಮತ್ತು ಉಪ್ಪಿನಕಾಯಿ ಮತ್ತು ನೀರು ಎಲ್ಲನ ಹಾಕ್ಕೊಂಡು ಆಚೆ ಕಡೆಯಲ್ಲೇ ಕೂತ್ಕೊಂಡು ಊಟ ಮಾಡೋಣ ಅಂತ. ಇವತ್ತು ಒಂದು 3 months ಆ್ಯನಿವರ್ಸರಿ ಇದ್ದಿದ್ದರಿಂದ ಕೇಕ್ ಕಟ್ ಮಾಡಿದ್ವಿ ಫ್ರೆಂಡ್ ಮನೆಯೇ ಹೋಗಿ. ಸೊ ಬಂದು ಮೊಸರೊಗರಣೆ ರೈಸ್ ಮಾಡ್ಕೊಂಡು ಊಟ ಮಾಡಿದ್ವಿ. ಟೈಮ್ ಬಂದು 9:15 ಆಗಿದೆ. ಹಂಗೆ ಎಂಟ್ರಿ ಪಾತ್ರೆ ಮಾಡಬಾರ್ದು ಅಂತ ಎಲ್ಲನೂ ತೊಳೆದಿಡೋಣ ಅಂದ್ಬಿಟ್ಟು ಎಲ್ಲನೂ ತೊಳೆದಿಡ್ತಾ ಇದ್ದೀನಿ. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ. ಇಷ್ಟ ಆಗಿದ್ರೆ ಲೈಕು, ಶೇರ್, ಕಮೆಂಟು ಮಾಡಿ ಅಂತ ಕೇಳ್ತಾ, ಆ್ಯಂಡ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾರೆ ನೋಡ್ತಾ ಇದ್ದೀರಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು. ಬಾಯ್ ಬಾಯ್ ಆಲ್.